ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ನ್ಯೂಸ್. ಬೆಂಗಳೂರಲ್ಲಿ ವರುಣಾರ್ಭಟದ ಸಾಲು ಸಾಲು ಅವಾಂತರಗಳು. ಬೆಂಗಳೂರಲ್ಲಿ ಪ್ರತಿ ಬಾರಿ ಕೂಡ ಮಳೆ ಬಂದಾಗಲೂ ಕೂಡ ಅವಾಂತರ ಆಗದೆ ಹೋದರೆ ಅದು ಬೆಂಗಳೂರೇ ಅಲ್ಲ ಅನ್ನುವ ಸ್ಥಿತಿ ನಿರ್ಮಾಣವಾಗಿದೆ. ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದ್ದೀರಿ ನಾವು. ಮರ ಬಿದ್ದ ಹಿನ್ನೆಲೆಯಲ್ಲಿ ಸ್ಥಳೀಯರೆಲ್ಲ ಕಣ್ಣೀರು ಹಾಕ್ತಾ ಇದ್ದಾರೆ. ಕೆಲವೊಂದು ಪ್ರದೇಶಗಳಲ್ಲಿ ಯಾವಾಗಲೂ ಕೂಡ ಹಾಗೆ ಇರುತ್ತೆ. ಜೀವನ ಕಟ್ಟುವ ಮೊದಲೇ ಒಡೆದೋಯ್ತು ನೋಡಿ. ಇದಕ್ಕೆ ನಾವು ಯಾರು ಸ್ಪಂದಿಸ್ತೀವಿ? ಯಾವ ಅಧಿಕಾರಿಗಳು, ಯಾವ ಶಾಸಕರು, ಯಾವ ಸಚಿವರು ಸ್ಪಂದಿಸ್ತಾರ್ರಿ? ಮರ ಬಿದ್ದು ಆತ ತಂದಿದ್ದ ಗಾಡಿ ಮುಂಭಾಗ ನಜ್ಗುಜ್ಜಾಗಿದೆ. ರಾಯಚೂರಿನಿಂದ ಮನೆ ಸಾಮಗ್ರಿ ತಂದಿದ್ರು, ಲಗೇಜ್ ಗಾಡಿ ತಂದಿದ್ರು, ಅವ್ರ ಜೀವನವನ್ನು ಮಾಡ್ಕೊಳ್ಳೋಕ್ಕೆ. ಇಂಥ ಪರಿಸ್ಥಿತಿ ಆದಾಗ ಹೆಂಗ್ರಿ ಇವ್ರಿಗೆ ಸ್ಪಂದಿಸೋದು ಹೆಂಗ್ರಿ? ಬಾಡಿಗೆಗೆ ಮನೆ ಸಿಗದ ಹಿನ್ನೆಲೆಯಲ್ಲಿ ವಾಹನದಲ್ಲೇ ಇದ್ದ ಮನೆ ಸಾಮಗ್ರಿಗಳು, ಆ ಕೆಲಸ ಮಾಡ್ತಾ ಇದ್ದಂಥ ಗ್ಯಾರೇಜ್ ಬಳಿನೇ ವಾಹನ ನಿಲ್ಲಿಸ್ತಾ ಇದ್ದಂಥ ವ್ಯಕ್ತಿ, ಆತನ ಪರಿಸ್ಥಿತಿ ಹೆಂಗಿದೆ? ತನ್ನ ಸ್ನೇಹಿತರ ಮನೆಯಲ್ಲಿ ಹೆಂಡತಿ ಮಕ್ಕಳನ್ನು ಇರಿಸಿದಂಥ ವ್ಯಕ್ತಿ, ಜೀವನ ಕಟ್ಟಿಕೊಳ್ಳುವ ಮುನ್ನವೇ ಮರ ಬಿದ್ದು ಜೀವನ ಇರಲಿ, ಅವ್ರು ಚೆನ್ನಾಗಿ ಆಗಬೇಕು ಅವ್ರ ಜೀವನ. ಆದರೆ ವಾಹನ ಮಾಲೀಕರಿಗೆ ಉತ್ತರಿಸ್ಲಿಕ್ಕೆ ಸಾಧ್ಯ ಆಗದೆ ವ್ಯಕ್ತಿ ಕಣ್ಣೀರು ಹಾಕಿದ್ದಾನೆ ನೋಡಿ. ಹಿಂಗೋ ಕಷ್ಟಪಟ್ಕೊಂಡು ಏನೇನೋ ಜೀವನ ಮಾಡ್ತಿರ್ತಾರೆ ತಮ್ಮ ಹೊಟ್ಟೆ ಹೊರಿಲಿಕ್ಕೆ. ಇಲ್ಲಿ ಇದು ಯಾರಿಗಾದರೂ ಕಾಣಿಸುತ್ತಾ, ಕೇಳಿಸುತ್ತಾ? ಅಲ್ವಾ? ಇದಕ್ಕೆ ಸ್ಪಂದಿಸೋರು ಯಾರು? ಹೀಗಾಗಿ ಸರ್ಕಾರದ ಕಿವಿ ಹಿಂಡಬೇಕು. ಅವ್ರಿಗೆ ಜಾಣ ಕಿವುಡುತನ, ಜಾಣ ಕುರುಡುತನವನ್ನು ಎಲ್ಲ ಗಮನಿಸಿ ಒಂದು ಸ್ಯಾಚುರೇಷನ್ ಬಂದಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ನೀವು ಸರಿಯಾದ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ನಮ್ಮ ಕಾಳಜಿ. ಓಕೆ, ನನ್ನ ಕಲೀಗ್, ನಮ್ಮ ಮೆಟ್ರೋ ಕರೆಸ್ಪಾಂಡೆಂಟ್ ಲಕ್ಷ್ಮೀ ಬಾಗಲಕೋಟೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಸಂಜೆ ಒಂದಷ್ಟು ಗಂಟೆ ಸುರಿದಿರುವಂತಹ ಮಳೆಯಿಂದ ಸಾಕಷ್ಟು ಸಮಸ್ಯೆಗಳು ಬೆಂಗಳೂರಿನಲ್ಲಿ ಆಗಿರುವಂತಹದ್ದು. 10 ನಿಮಿಷ ಮಳೆ ಆದರೂ ಸಾಕು ಬೆಂಗಳೂರಿನಲ್ಲಿ ಸಾಲು ಸಾಲು ಸಮಸ್ಯೆಗಳು ಉದ್ಭವ ಆಗುವಂಥದ್ದು. ಇದೀಗ ನಾನು ನಂದಿನಿ ಲೇಔಟಲ್ಲಿ ಇದ್ದೀನಿ. ನಂದಿನಿ ಲೇಔಟಲ್ಲೂ ಸಹ ಏನು ನಿನ್ನೆ ಸುರಿದಿರುವಂತಹ ಮಳೆಗೆ, ಬಿರುಗಾಳಿಗೆ, ಜೊತೆಗೆ ಏನು ಮರ ಸಹಿತವಾಗಿ, ಬುಡ ಸಹಿತವಾಗಿ ಏನು ಬಿದ್ದಿರುವಂಥದ್ದನ್ನು ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ವಿ. ಇದು ನಂದಿನಿ ಲೇಔಟ್ನ 4th ಬ್ಲಾಕ್ನಲ್ಲಿ ನಡೆದಿರುವಂತಹ ಘಟನೆ. ಸಂಪೂರ್ಣವಾಗಿ ಅಂದರೆ ಗಿಡದ ಒಂದು ಭಾಗದ ಕಡೆಯಿಂದ ಒಂದು ಟೊಂಗೆ ಬಿದ್ದಿರುವಂತಹದ್ದನ್ನ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ನಂದಿನಿ ಲೇಔಟಲ್ಲಿ ಸುಮಾರು ಅಂದರೆ ಮಹಾಲಕ್ಷ್ಮಿ ಲೇಔಟಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮರಗಳು ಧರೆಗುರುಳಿರುವಂಥದ್ದು. ಜೊತೆಗೆ ಏನು ಅಂತಂದರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಪ್ರಾಣ ಹಾನಿಗಳಾಗಿಲ್ಲ. ಆದರೆ ಒಂದಷ್ಟು ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಸಮಸ್ಯೆಗಳು ಬೈಕ್ ಮೇಲೆ ಬಿದ್ದು ಜಖಮ್ ಆಗಿರುವಂಥದ್ದನ್ನು ಸಹ ನಾವು ನೋಡ್ತಾ ಇರ್ಬೋದು. ಅದ್ರ ಮುಂದುಗಡೆನೆ ಶಾಪ್ಗಳಿದ್ದಾವೆ, ಸಣ್ಣ ಪುಟ್ಟ ಅಂಗಡಿಗಳಿದ್ದಾವೆ. ಆದರೂ ಅಂಗಡಿ ಮೇಲೆ ಯಾವುದೇ ರೀತಿಯಾದಂಥ ಮರಗಳು ಬೀಳದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಪ್ರಾಣ ಹಾನಿಗಳಾಗಿಲ್ಲ. ಆದರೆ ಈ ಮರ ಸಂಪೂರ್ಣವಾಗಿ ಕಾರ್ ಮೇಲೆ ಬಿದ್ದಿರೋದ್ರಿಂದಾಗಿ ಕಾರಿನ ಮುಂಭಾಗ ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದನ್ನು ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ತಾವು ನೋಡ್ತಾ ಇರ್ಬೋದು. ಸೊ ನಿನ್ನೆ ಸುರಿದಿರುವಂತಹ ಮಳೆಗೆ ಆಗಿರುವಂತಹ ಸಮಸ್ಯೆ, ಬೆಂಗಳೂರಿನಲ್ಲಿ ಮಳೆ ಆದರೆ ಸಾಕು ಸಾಲು ಸಾಲು ಸಮಸ್ಯೆಗಳು ಉದ್ಭವ ಆಗುತ್ತೆ. ಒಂದು ಕಡೆಗೆ ರಸ್ತೆಗೆ ಏನು ಗುಂಡಿ ಬಿದ್ದಿರುವಂತಹ ರಸ್ತೆಗಳು, ಅದರಲ್ಲೂ ಓಡಾಡುವಂತಹ ವಾಹನ ಸವಾರರಿಗೂ ಸಹ ಸಮಸ್ಯೆ ಆಗುತ್ತೆ. ನಾನು ಈ ಕಾರಿನ ಮಾಲೀಕರಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಕಾರ್ ಎಲ್ಲಿತ್ತು? ಈ ಮರ ಇಲ್ಲಿರೋ ಮರ ಬಿದ್ದಿರೋದಾ ಅಥವಾ ಬೇರೆ ಕಡೆದ? ಈ ಮರ ಬಿದ್ದಿರೋದು ಮೇಡಮ್. ಸಂಪೂರ್ಣವಾಗಿ ಜಖಮ್ ಆಗಿದೆ. ಸಂಪೂರ್ಣವಾಗಿ ಜಖಮ್ ಆಗಿದೆ. ರಾತ್ರಿ 12-1 ಗಂಟೆವರೆಗೂ ಇಲ್ಲಿ ಲೋಕಲ್ ಸ್ಥಳೀಯರು ಮುಖಂಡರು ಬಂದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕತ್ತರಿಸಿ, ಗಾಡಿಯಿಂದ ದೊಡ್ಡ ಮರ ಬಿದ್ದಿತ್ತು, ಕ್ರೇನ್ ಮೂಲಕ ಮರ ಎತ್ತಿ ಎಲ್ಲ ತೆರವುಗೊಳಿಸಿ ಈ ಕಡೆ ಸೈಡ್ಗೆ ಕೆಲಸ ಮಾಡೋದಕ್ಕೋಸ್ಕರ ಈ ಕಡೆ ಸೈಡ್ ತಂದು ಹಾಕಿದ್ದಾರೆ. ಸರ್, ಎಷ್ಟೆಲ್ಲ ಪ್ರಾಬ್ಲಮ್ಸ್ಗಳಾಗಿದ್ದಾವೆ ಈ ಏರಿಯಾದಲ್ಲಿ ಬೇರೆ ಬೇರೆಯವರಿಗೆ? ಒಂದು 15-20 ಮರ ಬಿದ್ದಿದೆ ಮೇಡಮ್. ಆಟೋಗೆ ಮತ್ತು ಗೂಡ್ಸ್ ಗಾಡಿ, ಊಟದ ಗಾಡಿ ಎಲ್ಲ ಫುಲ್ಲು ಜಖಮ್ ಆಗಿದೆ. ನಮ್ಮದು ಕೂಡ ದೊಡ್ಡ ಮಟ್ಟದಲ್ಲಾಗಿದೆ. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಮಳೆ ಆದರೆ ಸಾಕು ಬೆಂಗಳೂರಿನಲ್ಲಿ ಸರದಿ ಸಾಲಿನಲ್ಲಿ ಸಮಸ್ಯೆಗಳು ಉದ್ಭವ ಆಗುವಂಥದ್ದು. ಒಂದು ಕಡೆಗೆ ಮರ ಬೀಳುವಂಥದ್ದಾದರೆ ಇನ್ನೊಂದು ಕಡೆಗೆ ರಸ್ತೆ ಮೇಲೆ ಓಡಾಡೋಕ್ಕೂ ಆಗದೆ ಇರುವಂತಹ ಪರಿಸ್ಥಿತಿ. ಒಟ್ಟಾರೆಯಾಗಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ 10ಕ್ಕೂ ಹೆಚ್ಚು ಮರಗಳು ಸದ್ಯಕ್ಕೆ ಧರೆಗುರುಳಿರುವಂಥದ್ದು. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಆಗಿಲ್ವಾ, ಪ್ರಾಣಕ್ಕೆ ಯಾವುದೇ ರೀತಿಯಾದಂಥ ಹಾನಿಗಳು ಆಗದೆ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿನಿ ನ್ಯೂಸ್, ಬೆಂಗಳೂರು. ಎಸ್ ನೋಡಿ, ರಾಯಚೂರಿನಿಂದ ಮನೆ ಸಾಮಗ್ರಿ ತಂದಂಥ ಒಂದು ಲಗೇಜ್ ಗಾಡಿ ಮರ ಬಿದ್ದಿದ್ರಿಂದ ಹೆಂಗೆಲ್ಲ ಆಗಿದೆ. ಏನು ಮಾಡಿದ್ರು? ಈಗ ಮಳೆ ಬರಬಾರ್ದು ಅಂತ ಹೇಳೋಕ್ಕಾಗತ್ತಾ? ಚಳಿ ಬರಬಾರ್ದು ಅಂತ ಹೇಳೋಕ್ಕಾಗತ್ತಾ? ಬೇಸಿಗೆ ಬರಲೇಬಾರ್ದು ಅಂತ ಹೇಳೋಕ್ಕಾಗತ್ತಾ? ಇಲ್ಲ ರೀ. ಅದಕ್ಕೆ ಅಡ್ಜಸ್ಟ್ ಹಾಕ್ಕೊಂಡು ನಾವು ಜೀವನವನ್ನು ಮಾಡಬೇಕಾಗಿದೆ. ಅದಕ್ಕೆ ಪೂರಕವಾದಂಥ ಒಂದಿಷ್ಟು ವ್ಯವಸ್ಥೆಯನ್ನು ನಮ್ಮ
BBMP ಅವರಾಗಿರಬಹುದು, ಅಂದರೆ ಈಗ GBA ಅಲ್ವಾ, ಅಥವಾ ಅಲ್ಲಿ ಸಂಬಂಧಪಟ್ಟಂಥ ಶಾಸಕರು, ಅಧಿಕಾರಿಗಳು ಯಾವಾಗ ಗಮನ ಹಾಕ್ತಾರೆ? ಇದೇನಿದು ಅಂಡರ್ಸ್ಟುಡ್, ಇದೇನು ಹೊಸ್ದಾಗಿ ಆಗ್ಬಿಟ್ಟಿದೆ ಅಂತಲ್ಲ ಈ ಪ್ಲೇಸಲ್ಲಿ, ಏನೇ ಆದರೂ ಕೂಡ ಹೀಗಾಗ್ಬಿಡುತ್ತಲ್ವಾ. ಈಗ ಮರ ಬೆಳೆದನ್ನು ಹೆಂಗ್ರಿ ತಡೆಯೋದು ನಾವು, ನಮ್ಗೆ ಗೊತ್ತಾಗತ್ತಾ ಅಂತ ಯೋಚನೆ ಮಾಡ್ಬೋದು. ಇದನ್ನು ಹೆಂಗ್ರಿ, ಇದಕ್ಕೇನು ಸೊಲ್ಯೂಷನ್ನು ಕಂಡುಕೊಳ್ಬೇಕಲ್ವಾ. ಈಗ ಹಂಗಾರೆ ಬಿಡ್ರಿ ನಾವೇನು ಮಾಡೋಕ್ಕಾಗಲ್ಲ ಅಂತ ಕೈ ತೊಳ್ಕೊಂಡ್ಬಿಡ್ತೀರಾ ಅನ್ನೋದು ಪ್ರಶ್ನೆ. ನಿನ್ನೆ ರಾತ್ರಿ ಮಳೆ 10 ನಿಮಿಷ ಬಂದಿರತಕ್ಕಂಥದ್ದು, ಗಾಳಿ ಕೂಡ 10 ನಿಮಿಷ ಬಂದಿದೆ. ಮಳೆ ಬಂದ ತಕ್ಷಣ ಜನ ಹೊರಗಡೆ ಹೋಗಿದ್ದಾರೆ ಮನೆಗೆ. ಮರಗಳು ಸಂಪೂರ್ಣವಾಗಿ ನಮ್ಮ ಕ್ಷೇತ್ರದಲ್ಲಿ, ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ 50-60 ಮರ ಬಿದ್ದೋಗ್ಬಿಟ್ಟಿದೆ. ಪ್ರಾಣಹಾನಿ ಆಗಿಲ್ಲ, ಪುಣ್ಯ. ಪ್ರಕೃತಿ ಏನಾದರೂ 10 ನಿಮಿಷ ಮುನ್ಸ್ಕೊಂಡ್ರೆ ಏನಾಗುತ್ತೆ ಅನ್ನೋದು ನಮ್ಮ ಕಣ್ಣು ತುಂಬ ಸಾಕ್ಷಿ ಇದೆ. ಇದು ಹಳೆ ಮರಗಳನ್ನ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ, ಹಳೆ ಮರಗಳು ತೆಗೆದು ಹೊಸ ಮರಗಳು ಹಾಕಿದ್ರೆ ಈ ಅನಾಹುತ ಆಗೋದಿಲ್ಲ. ಏನೋ ಕಾರ್ ಮೇಲೆ ಬಿದ್ದಿದೆ, ಬಿಲ್ಡಿಂಗ್ ಮೇಲೆ ಬಿದ್ದಿದೆ, ಸರಿ ಮಾಡ್ಕೋಬೋದು, ಲೋನ್ ಇದೆ, ಮತ್ತೊಂದಿದೆ, ಏನೋ ಇನ್ಶೂರೆನ್ಸ್ ಇದೆ, ಏನೋ ಮಾಡ್ಕೊಳ್ಬೋದು. ಅದು ಬಿಟ್ಟು ಏನಾದರೂ ಮನುಷ್ಯ ಮೇಲೆ ಬಿದ್ದಿದ್ರೆ ಮತ್ತೆ ಮನುಷ್ಯನ ತರಲಿಕ್ಕೆ ಆಗೋದಿಲ್ಲ. ಒಂದು ಮರ ಕಡಿದ್ರೆ ಮರ ನೆಡ್ಬೋದು, ಮನುಷ್ಯ ತೀರೋದ್ರೆ ಮನುಷ್ಯನ ಉಂಟಾಕ್ಲಿಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ ಅಂತ ಹೇಳಿ ಇವತ್ತೆಲ್ಲ ನಮ್ಮ ಕಾರ್ಯ ರಾತ್ರಿ ಬಿದ್ದ ತಕ್ಷಣ ನಮ್ಮ ನೋಡಿ ಎಷ್ಟು ಚೆನ್ನಾಗಿ ಹೇಳಿದರು ಅವರು, ಸೊಲ್ಯೂಷನ್ನು ಹೇಳಿದರು. ಒಂದಿಷ್ಟು ಗಮನ ಹಾಕಿ ಎಲ್ಲದಕ್ಕೂ ಪರಿಹಾರ ಇದ್ದೇ ಇರುತ್ತೆ. ದಟ್ಸ್ ಆಲ್ ಫಾರ್ ನಾವ್. ನಾನು ನಿಮ್ಮ ರಾಘವ ಸೂರ್ಯ, ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.